ಇನ್ನು ಬೆಂಗಳೂರಿನಲ್ಲಿ ಪತ್ನಿಯನ್ನ ಕೊಂದು ಅದು ಆಕ್ಸಿಡೆಂಟು ಅಂತ ಬಿಂಬಿಸಿದ್ದಂತಹ ಪಾಪಿ ಪತಿ ಅಂಧರಾಗಿದ್ದಾನೆ. ಏನೋ ಸೈಟ್ ನೋಡೋದಕ್ಕೆ ಅಂತ ಹೇಳಿ ಪತ್ನಿಯನ್ನ ಕರ್ಕೊಂಡೋಗಿ ಅಲ್ಲಿದ್ದಂಥ ಒಂದು ದೊಡ್ಡ ಕಲ್ಲನ್ನು ಎತ್ತಾಕಿ ಹತ್ಯೆ ಮಾಡಿ ತದನಂತರ ಅದು ಬೈ ಆಕ್ಸಿಡೆಂಟ್ ಏನೋ ಆಗ್ಬಿಡ್ತು ಅಂಥೇಳಿ ಬಿಂಬಿಸೋದಕ್ಕೆ ಹೋಗಿದ್ದವನು ಲಾಕ್ ಆಗಿದ್ದಾನೆ. ಬಾಗ್ಲೂರಿನ ಮಿಟಗಾನ ಹಳ್ಳಿಯ ಬಳಿ ಆದಂಥ ಘಟನೆ ಇದು. 64 ವರ್ಷದ ಅನಂತ್, 50 ವರ್ಷದ ಗಾಯತ್ರಿ ಇಬ್ಬರು ದಂಪತಿ. ಗಾಯತ್ರಿನ ಅನಂತ್ ಕೊಲೆ ಮಾಡಿಬಿಟ್ಟಿದ್ದಾನೆ. ಕೊಲೆ ಮಾಡಿದ್ಮೇಲೆ ಸ್ಥಳಕ್ಕೆ ಆಂಬ್ಯುಲೆನ್ಸನ್ನು ಕರೆಸಿ ಆಸ್ಪತ್ರೆಗೆ ಶಿಫ್ಟ್ ಮಾಡೋ ನಾಟಕ ಕೂಡ ಆಡ್ದ. ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ್ಮೇಲೆ ಪಾಪಿ ಪತಿ ಆನಂತ್ ಎಸ್ಕೇಪ್ ಆಗಿಬಿಡ್ತಾನೆ. ಚಿಕ್ಕಜಾಲ ಟ್ರಾಫಿಕ್ ಪೊಲೀಸರು ಆಸ್ಪತ್ರೆಗೆ ಭೇಟಿ ಕೊಡ್ತಾರೆ. ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಇದು ಆಕ್ಸಿಡೆಂಟ್ ಅಲ್ಲ, ಇದು ಕೊಲೆನೇ ಇದು ಅಂತ ಕನ್ಫರ್ಮ್ ಆಗುತ್ತೆ. ತದನಂತರ ಅನಂತನ್ನು ಕಾಂಟ್ಯಾಕ್ಟ್ ಮಾಡೋದಕ್ಕೆ ಮೊಬೈಲನ್ನು ಟ್ರೇಸ್ ಮಾಡ್ತಾರೆ. ಟ್ರೇಸ್ ಮಾಡಿ ಪೊಲೀಸರು ಆತನನ್ನು ಅರೆಸ್ಟ್ ಮಾಡ್ತಾರೆ. ಸೊ ಈ ಘಟನೆ ನಡೆದು 6 ಗಂಟೆಗಳಲ್ಲಿ ಆರೋಪಿ ಅನಂತನನ್ನು ಪೊಲೀಸರು ಬಂಧಿಸಿದ್ದಾರೆ. ಇವರೇ ದಂಪತಿ. ಪತ್ನಿಯನ್ನು ಪತಿ ಸೈಟ್ ನೋಡೋದಕ್ಕೆ ಅಂತ ಕರ್ಕೊಂಡೋಗಿ, ನೋಡಿ ಇದೇ ಜಾಗ, ಈ ಜಾಗದಲ್ಲಿ ಒಂದು ಸೈಟ್ ಇದೆ, ಬಾ ನೋಡ್ಕೊಂಬರೋಣ ಅಂತೇಳಿ ಕರ್ಕೊಂಡೋಗಿ ಕಲ್ಲೆತ್ತಾಕಿ ಕೊಲೆ ಮಾಡಿರೋದು. ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ವೆಂಕಟೇಶ್ ಲೈವ್ನಲ್ಲಿ. ವೆಂಕಟೇಶ್, ಈ ಕೊಲೆ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸರ ಆಪರೇಷನ್ ಹೆಂಗಿತ್ತು? ಕೇವಲ 6 ಗಂಟೆಯಲ್ಲಿ ಆರೋಪಿಯನ್ನು ಅರೆಸ್ಟ್ ಮಾಡಿರೋ ಸಂಬಂಧ. ಶರತ್, ಈ ಅನಂತ್ ಮತ್ತು ಗಾಯತ್ರಿ ಅನ್ನೋ ದಂಪತಿಗಳು ಸುಮಾರು ವರ್ಷಗಳಿಂದ ಕೂಡ ಜೊತೆಯಲ್ಲೇ ವಾಸ ಮಾಡ್ತಾರೆ. ಅದರ ಮನಸ್ತಾಪ ಇರುತ್ತೆ, ಇಬ್ಬರ ನಡುವೆ ಕೂಡ ಡಿವೋರ್ಸ್ಗೂ ಕೂಡ ಅಪ್ಲೈ ಮಾಡಿರ್ತಾರೆ. ಹಾಗಾಗಿ ಜಗಳ ಕೂಡ ಆಗ್ತಾ ಇರುತ್ತೆ. ಕಳೆದ ಕೆಲವು ತಿಂಗಳುಗಳಿಂದ ಕೂಡ ಇಬ್ಬರ ಜಗಳ ತಾರಕಕ್ಕೆ ಇರುತ್ತೆ. ಹೀಗೆ ಕಳೆದ 1 ದಿನಗಳ ಹಿಂದೆ ಏನು ಈತ ಆ ಸೈಟ್ ಅನ್ನ ನೋಡ್ಕೊಂಡು ಬರೋಣ ಅಂತ ಹೇಳಿ ಇದೇ ಒಂದು ಮಿಟ್ಗನಹಳ್ಳಿಯಲ್ಲಿ ಇರುವಂತಹ ಒಂದು ಮಾರುತಿ ಮೇಡೋಸ್ ಲೇಔಟ್ ಏನಿರುತ್ತೆ, ಇದರಲ್ಲಿ ಅವರು ಒಂದು ಸೈಟ್ ಕೂಡ ಖರೀದಿಯನ್ನು ಮಾಡಿರ್ತಾರೆ. ಅಲ್ಲಿ ಮನೆ ಕಟ್ಟಬೇಕು, ಅದಕ್ಕೆ ಪೂಜೆಯನ್ನ ಮಾಡ್ಕೊಂಡು ಬರೋಣ ಅಂತ ಹೇಳಿ ಕರ್ಕೊಂಡು ಬರ್ತಾರೆ. ತನ್ನ ಚೇತಕ್ ಗಾಡಿಯಲ್ಲಿ ಕರ್ಕೊಂಡು ಬಂದಂತಹ ಸಂದರ್ಭದಲ್ಲಿ ಇಲ್ಲಿಗೆ ಸುಮಾರು ಸಂಜೆ 6 ಗಂಟೆ ಸುಮಾರಿಗೆ ಇಲ್ಲಿ ಕರ್ಕೊಂಡು ಬಂದು ಇದೇ ಒಂದು ಸ್ಪಾಟ್ ನಲ್ಲಿ ಕರ್ಕೊಂಡು ಬರ್ತಾರೆ. ಬಂದಂತ ವೇಳೆಯಲ್ಲಿ ಆಕೆಯ ಮೇಲೆ ಮನಸೈಚೆ ಹಲ್ಲೆಯನ್ನು ಮಾಡಿ ತಲೆಗೆ ರಾಡ್ ನಿಂದ ಹಲ್ಲೆಯನ್ನು ಮಾಡ್ತಾನೆ. ಆಕೆ ಕುಸಿದು ಬೀಳ್ತಾರೆ. ಈ ಜಲ್ಲಿಕಲ್ ರಸ್ತೆ ಏನಿರುತ್ತೆ ಅದರಲ್ಲಿ ತೀವ್ರವಾಗಿ ಗಾಯಗೊಂಡ್ತಾರೆ. ಆಗ ಆಕೆಯನ್ನ ಆಸ್ಪತ್ರೆಗೆ ಕರ್ಕೊಂಡೋಗಿ ಸೇರಿಸ್ತಾರೆ ಅಂತ ಹೇಳಿದ್ರೆ, ಈತ ಆಸ್ಪತ್ರೆಗೆ ಬಂದಂತ ವೇಳೆಯಲ್ಲಿ ಚಿಕ್ಕಜಾಲ ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ಅವರ ಪೊಲೀಸರ ಮುಂದೆ ಹೇಳುವಂತಹದ್ದು, ಗಾಡಿಯಲ್ಲಿ ಬರುವಂತಹ ಸಂದರ್ಭದಲ್ಲಿ ಬೈಕ್ ಸ್ಕಿಡ್ ಆಗಿ ಕೆಳಗಡೆ ಬಿದ್ದೆ. ಆಗ ಬುಲೆಟ್ ವಾಹನ ಒಂದು ಹಿಂಬದಿಯಿಂದ ಬಂದು ಆಕೆ ತಲೆ ಮೇಲೆ ಹರಿತು. ಹಾಗಾಗಿ ಆಕೆ ಇಲ್ಲೇ ಗಾಯಗೊಂಡಿರ್ತಾಳೆ. ಇಲ್ಲಿ ರಸ್ತೆಯಲ್ಲಿ ಯಾವುದು ಕೂಡ ವಾಹನ ಇರೋದಿಲ್ಲ. ಸುಮಾರು ಅರ್ಧ ಕಿಲೋಮೀಟರ್ ಅಷ್ಟು ದೂರ ಮೈನ್ ರೋಡ್ಗೆ ಬಂದು ಅಲ್ಲಿ ಒಂದು ಹೋಟೆಲ್ ನಲ್ಲಿ ಒಬ್ಬ ವ್ಯಕ್ತಿಗೆ ತಿಳಿಸಿ ಅವರು ಒಂದು ಆಂಬ್ಯುಲೆನ್ಸ್ಗೆ ಕರೆಯನ್ನ ಮಾಡ್ತಾರೆ. ಅದಾದ ಬಳಿಕ ಆಕೆಯನ್ನು ಕರ್ಕೊಂಡು ಬಂದು ಆಸ್ಪತ್ರೆಗೆ ಸೇರಿಸಿದೆ. ಆದ್ರೆ ಆಸ್ಪತ್ರೆ ವೈದ್ಯರು ಆಕೆ ಮೃತಪಟ್ಟಿದ್ದಾರೆ ಅಂತ ಹೇಳಿ ಒಂದು ದೂರನ್ನ ಕೊಡ್ತಾರೆ. ಆದ್ರೆ ಪೊಲೀಸರು ಈ ದೂರನ್ನ ದಾಖಲಿಸಿಕೊಂಡು ಮರಣೋತ್ತರ ಪರೀಕ್ಷೆಗೆ ಶವವನ್ನ ತೆಗೆದುಕೊಂಡು ಹೋದಂತಹ ವೇಳೆಯಲ್ಲಿ ದೇಹದ ಮೇಲೆ ಆಗಿರುವಂತಹ ಗಾಯಗಳನ್ನ ಗಮನಿಸಿದಂತಹ ವೇಳೆ ಪೊಲೀಸರಿಗೂ ಕೂಡ ಅನುಮಾನ ಬರುತ್ತೆ. ಆಗ ಆತನನ್ನ ವಿಚಾರಣೆ ಮಾಡ್ತಾರೆ. ಆಗ ಬಾಗ್ಲೂರು ಪೊಲೀಸರಿಗೆ ಈ ಚಿಕ್ಕಜಾಲ ಸಂಚಾರಿ ಪೊಲೀಸರು ಕೂಡ ಮಾಹಿತಿಯನ್ನು ಕೊಡ್ತಾರೆ. ಆಗ ಈತನನ್ನ ವಶಕ್ಕೆ ಪಡೆದು ವಿಚಾರಣೆ ಮಾಡುವಂತಹ ವೇಳೆಯಲ್ಲಿ ಈತ ಹೇಳುವಂತಹದ್ದು, ತಲೆಗೆ ಹಿಂಬದಿಯಿಂದ ಹಲ್ಲೆಯನ್ನ ಮಾಡಿದೆ, ಆಕೆ ಸಾಕಷ್ಟು ದಿನಗಳಿಂದ ಕೂಡ ಜಗಳವನ್ನ ಮಾಡ್ತಾ ಇದ್ಲು, ಹಾಗಾಗಿ ಆಕೆಯನ್ನ ಹತ್ಯೆ ಮಾಡಬೇಕಾಯ್ತು ಅಂತ ಹೇಳಿ ಆತ ವಿಚಾರಣೆಯ ಸಂದರ್ಭದಲ್ಲಿ ಪೊಲೀಸರ ಮುಂದೆ ಒಪ್ಕೊಂಡಿರುವಂತಹದ್ದು. ಸದ್ಯ ಘಟನೆಗೆ ಸಂಬಂಧಪಟ್ಟಂತೆ ಈಗ ಆರೋಪಿಯನ್ನು ಕೂಡ ಬಂಧನ ಮಾಡಿ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಒಂದು ಸೈಟ್ ನ ವಿಚಾರವನ್ನ ನೋಡ್ಕೊಂಡು ಬರೋಣ ಅಂತ ಹೇಳಿ ಈ ಮೊದಲೇ ಈತ ಪ್ಲಾನ್ ಅನ್ನು ಮಾಡ್ಕೊಂಡಿದ್ದ. ಹಾಗಾಗಿ ಆಕೆಗೂ ಕೂಡ ಈ ವಿಚಾರ ತಿಳಿದಿರಲಿಲ್ಲ. ಸೊ ಆ ಸಂದರ್ಭದಲ್ಲಿ ಈಕೆಯನ್ನ ಕರ್ಕೊಂಡು ಬಂದು ಇಲ್ಲಿ ಹೊಡೆದು ಹತ್ಯೆಯನ್ನು ಮಾಡಿರುವಂತದ್ದು. ಸದ್ಯ ಘಟನೆಗೆ ಸಂಬಂಧಪಟ್ಟಂತೆ ಈಗ ಬಾಗ್ಲೂರು ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣವನ್ನು ದಾಖಲಾಗಿದ್ದು, ಆರೋಪಿ ಅನಂತ್ ಏನಿದ್ದಾನೆ ಆತನನ್ನು ಕೂಡ ವಶಕ್ಕೆ ಪಡೆದು ವಿಚಾರಣೆಯನ್ನು ಮಾಡ್ತಾ ಇರುವಂತಹದ್ದು. ಶರತ್, ಓಕೆ, ಥ್ಯಾಂಕ್ ಯು ವೆಂಕಟೇಶ್ ಡೀಟೇಲ್ಸ್ಗಾಗಿ.